ಆತ್ಮೀಯ ಎಲ್ಲ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ಅಭಿನಂದನೆ ಸಲ್ಲಿಸ್ತಾ ಇವತ್ತೇನು ವಿಶೇಷವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಕೆ ಸಿ ಮೂರ್ತಿಯವರ ನೇತೃತ್ವದಲ್ಲಿ ಏನು 121ನೇ ವರ್ಷದ ಅದ್ದೂರಿ ಕುವೆಂಪುರ ಜಯಂತ್ಯೋತ್ಸವ ಕಾರ್ಯಕ್ರಮ ಅಂಗವಾಗಿ ಎಲ್ಲ ಪತ್ರಕರ್ತರ ಪ್ರೆಸ್ ಮೀಟ್ ಕರೆದಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತಾ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಗೆ ನನಗೆ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಆತ್ಮೀಯ ಸಹೋದರರು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಕೆ ಸಿ ಮೂರ್ತಿಯವರು ಮತ್ತು ಈ ಕಡೆ ನಮ್ಮ ಕನ್ನಡ ಒಕ್ಕೂಟ ಸಂಘದ ರಾಜ್ಯಾಧ್ಯಕ್ಷರು ನಟರಾಜ್ ಅವರು, ಆಗಲೇ ಮಹಿಳಾ ಸಂಘದ ಅಧ್ಯಕ್ಷರು ಉಮಾದೇವಿ ಮೇಡಮ್ ಅವರು, ಮತ್ತು ನಮ್ಮ ವಕೀಲ್ ಸಾಹೇಬರು, ಮತ್ತು ನಮ್ಮ ಹೋರಾಟಗಾರರು ಕೃಷ್ಣಣ್ಣನವರು, ಇನ್ನೂ ಅನೇಕರು ರಾಜು ಅವರು, ಇನ್ನೂ ಅನೇಕ ಎಲ್ಲ ಮುಖಂಡರು ಬಂದಿದ್ದಾರೆ. ಬಂಧುಗಳೇ, ಇವತ್ತೇನು ಕನ್ನಡ ನಾಡು ನುಡಿ ಭಾಷೆಗಾಗಿ ಹಲವಾರು ಹೋರಾಟಗಾರರು ಇಡೀ ತಮ್ಮ ಜೀವನ ತ್ಯಾಗ ಮಾಡಿದ, ಅದೇ ರೀತಿ ಸುಮಾರು 40 ವರ್ಷಗಳಿಂದ ನಿರಂತರವಾಗಿ ಗಾಂಧಿನಗರದಲ್ಲಿ ಪೊಲೀಸರ ಕೈಲಿ ಬೂಟೆಟ್ ತಿಂದ್ಕೊಂಡು ಕನ್ನಡ ಚಳುವಳಿ ಮಾಡಿಕೊಂಡು ಕನ್ನಡವನ್ನು ಉಳಿಸ್ಕೊಂಡು ಕನ್ನಡ ಕಾರ್ಯಕ್ರಮ ಮಾಡ್ಕೊಂಡು ಬಂದಂಥ ನಮ್ಮ ಆತ್ಮೀಯ ಸ್ನೇಹಿತರು ಕೆ ಸಿ ಮೂರ್ತಿಯವರು ಹಲವಾರು ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದಾರೆ. ನಿಜವಾಗ್ಲೂ ಅವರ ಒಂದು ಈ ಹೋರಾಟಕ್ಕೆ ನಾನು ಅಭಿನಂದನೆ ಸಲ್ಲಿಸುತ್ತಾ, ಏನು ನಮ್ಮ ರಾಜ್ಯದ ಬಹುಶಃ ಇಡೀ ಭಾರತ ದೇಶದಲ್ಲಿ ಯಾವುದೋ ಒಂದು ರಾಜ್ಯ 18 ಜ್ಞಾನಪೀಠ ಪ್ರಶಸ್ತಿ ತಗೊಂಡೆ ಅಂತ ಹೇಳಿದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯ ಆಯಿತು. ಅದರಲ್ಲೂ ವಿಶೇಷವಾಗಿ ನಮ್ಮ ಕುವೆಂಪು ಅವರು, ನಿಮಗೆಲ್ಲ ಗೊತ್ತು, ಕುವೆಂಪು ಅವರು ಮಾಡಿರ್ತಕ್ಕಂಥ ಸಾಧನೆಗಳು, ಸಾಹಿತ್ಯಗಳು, ಅವ್ರು ಬರೆದಿರ್ತಕ್ಕಂಥ ಹಾಡುಗಳಾಗಿರ್ಬೋದು, ಕವನಗಳಾಗಿರ್ಬೋದು, ಕಾದಂಬರಿಗಳಾಗಿರ್ಬೋದು, ನಮ್ಮ ಕನ್ನಡದ ಆಸ್ತಿ ಅಂತೇಳಿ ತಪ್ಪಲ್ಲ ಅದು ಕುವೆಂಪು ಅವರು. ಅವರ ಒಂದು ಜಯಂತಿನ ಗಾಂಧಿನಗರದಲ್ಲಿ, ಅದರಲ್ಲೂ ವಿಶೇಷವಾಗಿ ಸುಖಸಾಗರ್ ಹೋಟ್ಲಲ್ಲಿ ಇದೇ ಸ್ಥಳದಲ್ಲಿ ತುಂಬ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ನಮ್ಮ ಕೆ ಸಿ ಮೂರ್ತಿಯವರು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ. ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ಎಲ್ಲ ಹಿರಿಯ ಹೋರಾಟಗಾರ ಬಂಧುಗಳು ಮತ್ತು ನಮ್ಮ ವಿಶೇಷವಾಗಿ ಏನು ನಿರ್ಮಲಾನಂದ ಸ್ವಾಮೀಜಿಗಳು, ಪೀಠಾಧಿಪತಿ ಆದಿಚುಂಚನಗಿರಿ ಮಠ, ಮತ್ತು ದಿನೇಶ್ ಗುಂಡೂರಾವ್ ಶಾಸಕರು, ಮತ್ತು ವಿಧಾನಸಭಾ ಕ್ಷೇತ್ರದ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು, ಅದೇ ರೀತಿ ನಮ್ಮ ಅಶ್ವಥ್ ನಾರಾಯಣ ಅವರು, ಪ್ರಿಯಕೃಷ್ಣ ಅವರು, ಇನ್ನೂ ಹಲವಾರು ವಾಟಾಳ್ ನಾಗರಾಜ್ ಅವರು, ಸಾರಾ ಗೋವಿಂದ ಅವರು, ಹಲವಾರು ಎಲ್ಲ ಕನ್ನಡ ಪರ ಹೋರಾಟಗಾರರು, ದಲಿತ ಸಂಘಟನೆ ಹೋರಾಟಗಾರರು, ಸಾಹಿತಿಗಳು, ಎಲ್ಲ ಮಹಿಳಾ ರಾಜ್ಯಾಧ್ಯಕ್ಷರು ಬಂದು ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು. ಕುವೆಂಪು ಜಯಂತಿ ತುಂಬ ಅದ್ಧೂರಿಯಾಗಲಿ ನಡೀಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಪಿ ಮೂರ್ತಿ ಅಂಬೇಡ್ಕರ್ ನಾನು ಅವರಿಗೆ ಆಶಿಸುತ್ತಾ, ಆತ್ಮೀಯರೇ, ವಿಶ್ವ ಮಾನವ ಸಂದೇಶವನ್ನು ಸಾರಿದಂತಹ ರಾಷ್ಟ್ರಕವಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು, ರಾಷ್ಟ್ರಕವಿ, ಕನ್ನಡ ರತ್ನ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಕುವೆಂಪು ಅವರ ಒಂದು ಜಯಂತ್ಯುತ್ಸವವನ್ನು ಗಾಂಧಿನಗರದ ಹೃದಯ ಭಾಗದಲ್ಲಿ ನಮ್ಮ ಕೆ ಸಿ ಮೂರ್ತಿಯವರು ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ಸಂಘಟನೆ ಮುಖಾಂತರ ಗಾಂಧಿನಗರದಲ್ಲಿರ್ತಕ್ಕಂಥ ಸುಖಸಾಗರ ಒಂದು ಹೋಟೆಲ್ನಲ್ಲಿ ಭಾಳ ವಿಜೃಂಭಣೆಯಿಂದ 121ನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದಾರೆ. ಇವತ್ತು ರಾಜ್ಯ ಸರ್ಕಾರ ಅವರ ಒಂದು ನಾಡಗೀತೆಯನ್ನು, ಅವರ ಒಂದು ರೈತಗೀತೆಯನ್ನು ಸಹ ಇವತ್ತು ನಾಡಿನೆಲ್ಲೆಡೆ ಎಲ್ಲ ಶಾಲೆಗಳಲ್ಲಿ, ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಇವತ್ತನ್ನು ಅದನ್ನು ಅಳವಡಿಸ್ಕೊಂಡಿದ್ದೀವಿ. ಪ್ರತಿ ದಿವಸ ಹಾಡ್ತಾ ಇರ್ತೀವಿ. ಅವರ ಅನೇಕ ಕಾದಂಬರಿಗಳು ಸಹ ಇವತ್ತು ಚಲನಚಿತ್ರಗಳಾಗಿವೆ. ಅವರ ಅನೇಕ ಗೀತೆಗಳನ್ನು ಇವತ್ತು ಎಲ್ಲ ಕನ್ನಡದ ಹಬ್ಬಗಳಲ್ಲಿ ಮೆಲ್ಕಾಕುವಂಥದ್ದು, ಹಾಡುವಂಥದ್ದು, ಅವರನ್ನು ನೆನೆಯುವಂತಹ ದಿನವೇ ಇಲ್ಲ. ಇಂತಹ ಮಹಾನ್ ಒಬ್ಬ ಸಾಹಿತಿಯ ಒಂದು ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂತಹ ನಮ್ಮ ಕೆ ಸಿ ಮೂರ್ತಿ ಅಣ್ಣವರ ಒಂದು ಕೈಯನ್ನು ಬಲಪಡಿಸುವಂತಹ ನಿಟ್ಟಿನಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಕಾರ್ಮಿಕ ಪರ ಸಂಘಟನೆಗಳು, ಚಾಲಕ ಪರ ಸಂಘಟನೆಗಳು, ಮಹಿಳಾ ಪರ ಸಂಘಟನೆಗಳು, ಹೀಗೆ ಹಲವಾರು ಸಂಘಟನೆಗಳು ಅವ್ರ ಜೊತೆ ಸದಾಕಾಲ ಇರ್ತೀವಿ. ಅವರು ಪ್ರತಿ ಬಾರಿಯೂ ಸಹ ಒಂದಲ್ಲ ಒಂದು ವಿಭಿನ್ನವಾದಂತಹ ಕಾರ್ಯಕ್ರಮಗಳನ್ನು ಈ ಗಾಂಧಿನಗರದಲ್ಲಿ ಕೊಡ್ತಾ ಬರ್ತಾ ಇದ್ದಾರೆ. ಅಂತಹ ಮಹಾನ್ ಹೋರಾಟಗಾರರ ಜೊತೆ ನಾವೆಲ್ಲ ಪಿ ಮೂರ್ತಿಯವರು ಇರ್ಬೋದು, ಉಮಾದೇವಿ ಮೇಡಮ್ ಇರ್ಬೋದು, ಕೃಷ್ಣ ಅವರು ಇರ್ಬೋದು, ಅನೇಕ ದೇವರಾಜ್ ಅವರು ಇರ್ಬೋದು, ಎಲ್ಲ ಅನೇಕ ಹೋರಾಟಗಾರರು ಅವ್ರ ಜೊತೆ ಸದಾಕಾಲ ನಾವಿರ್ತೀವಿ. ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಎಲ್ಲ ಹೋರಾಟಗಾರರು, ಎಲ್ಲ ಕನ್ನಡಿಗರು ಸೇರಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಸಿ ವಿ ದೇವರಾಜ್ ಅಂತ, ರಾಜ್ಯ ಒಕ್ಕಲಿಗರ ಒಕ್ಕೂಟ ಅಧ್ಯಕ್ಷರು. ಏನಿವತ್ತು ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದಾರೆ ನಮ್ಮ ಗಾಂಧಿನಗರದ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ಕೆ ಸಿ ಮೂರ್ತಿಯವರ ಈ ಒಂದು ನೇತೃತ್ವದಲ್ಲಿ ಹಲವು ಸಂಘಟನೆಯವರಿದ್ದಾರೆ. ನಮ್ಮ ಪಿ ಮೂರ್ತಿಯವರಿದ್ದಾರೆ, ನಟರಾಜ್ ಅವರಿದ್ದಾರೆ, ಬೊಮ್ಮಸಂದ್ರ ರಘುವರಿದ್ದಾರೆ, ಕನ್ನಡ ಕೃಷ್ಣ ಅವರಿದ್ದಾರೆ, ಉಮಾದೇವಿ ಮೇಡಮ್ ಅವರಿದ್ದಾರೆ, ಇನ್ನೂ ಅನೇಕರು ಬರ್ತಾ ಇದ್ದಾರೆ. ಆದರೆ ಇವತ್ತು ಒಂದು ಅದ್ಧೂರಿ ಕಾರ್ಯಕ್ರಮ. ಇವತ್ತು
ಗಾಂಧಿನಗರದಲ್ಲಿ. ಸುಮಾರು 25 ವರ್ಷಗಳಿಂದ ಸತತವಾಗಿ ಹೋರಾಟ ಮಾಡಿಕೊಂಡೆ ಮೂರ್ತಿಯವರು ಲಾಠಿ ಹಿಡಿದು ತಿಂದಿದ್ದಾರೆ. ಹಲವು ಇವತ್ತು ರೈಲ್ವೆ ಇಲಾಖೆ ಇರ್ಬೋದು, ಕನ್ನಡಕ್ಕೋಸ್ಕರ ಭಾಳ ಹೋರಾಟ ಮಾಡಿದ್ದಾರೆ ಮೂರ್ತಿಯವರು. ಇವತ್ತು ಅವರಿಂದ ಇವತ್ತು ಕೆಂಪೇಗೌಡರು ಇವತ್ತು ಜ್ಞಾನಪೀಠ ಪ್ರಶಸ್ತಿ ರಾಷ್ಟ್ರ ಕುವೆಂಪು ಅವರದ್ದು 121ನೇ ಜಯಂತ್ಯೋತ್ಸವದ 25ನೇ ವರ್ಷದ ಬೆಳ್ಳಿ ಹಬ್ಬ ಮಾಡ್ತಾಯಿದ್ದಾರೆ ಗಾಂಧಿನಗರದಲ್ಲಿ. ಅದರಲ್ಲೂ ಕೂಡ ಪ್ರತಿ ವರ್ಷದಿಂದ ನಾವು ನೋಡ್ಕೊಂಡು ಬಂದಂಥ ವ್ಯಕ್ತಿ ನಾವು ಹಿಂದೆಯಿಂದ ಮೂರ್ತಿಯವ್ರ ಜೊತೆ ಇದ್ದೀವಿ. ಒಳ್ಳೆ ಅದ್ಭುತ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾಯಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಮೂರ್ತಿಯವರು ಇರಬೇಕು, ಎಲ್ಲರೂ ಪಿ ಮೂರ್ತಿಯವರಾದ್ರು ನಾವು ಕೂಡ ಜೊತೆಯಲ್ಲಿ ಇವ್ರ ಜೊತೆಯಲ್ಲಿ ಕಾರ್ಯಕ್ರಮ ಅತ್ಯುತ್ತಮವಾಗಿ ಯಶಸ್ವಿ ಆಗಲಿ ಅಂತ ನಾವೆಲ್ಲ ಜೊತೆ ಕೂಡ ಸೇರ್ತಾ ಇದ್ದೀವಿ. ನಮಸ್ಕಾರ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು, ಇಲ್ಲಿ ಸೇರಿರುವ ಎಲ್ಲ ನನ್ನ ಮಾಧ್ಯಮ ಗೆಳೆಯರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿದಿರಿಗೂ, ಆಮೇಲೆ ಇಲ್ಲಿ ವೇದಿಕೆ ಮೇಲಿರುವ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿದಿರು, ಶ್ರೀಮತಿ ಉಮಾದೇವಿಯವ್ರಿಗೂ ಹಾಗೂ ಬೊಮ್ಮಸಂದ್ರ ನಟರಾಜ್ ಅವ್ರಿಗೂ, ನಮ್ಮ ಪಿ ಮೂರ್ತಿ ಅಣ್ಣವ್ರಿಗೂ, ಸಿ ವಿ ದೇವರಾಜ್ ಅಣ್ಣವ್ರಿಗೂ ಹಾಗೂ ನಮ್ಮ ರಘುವಣ್ಣವರು, ಕನ್ನಡ ಕೃಷ್ಣ ಅವರು ಹೋರಾಟಗಾರರು, ಹಿರಿಯ ಹೋರಾಟಗಾರರು, ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ಏನು ಇವತ್ತು ಸತತವಾಗಿ 25 ವರ್ಷ ವಿಶ್ವಮಾನವ ರಾಷ್ಟ್ರಕವಿ ಕುವೆಂಪು ಅವರು ಜಯಂತಿನ ಗಾಂಧಿನಗರ ಬೆಂಗಳೂರು ಹೃದಯ ಭಾಗ ಕೇಂದ್ರ ಭಾಗದಲ್ಲಿ 2001ರಿಂದ ಇವತ್ತವರೆಗೂ ಯಾವುದೇ ಸಂದರ್ಭದಲ್ಲೂ ಯಾವುದೇ ದಿನಾಂಕ ಚೇಂಜ್ ಮಾಡ್ದಂಗೆ 29 ಅವ್ರದ್ದು ಏನಿದೆ ಇವತ್ತು ನಾಡ್ದು ಡಿಸೆಂಬರ್ 29 ಸೋಮವಾರ 121ನೇ ಜಯಂತ್ಯೋತ್ಸವ. ನಾವು 25 ವರ್ಷ ಬೆಳ್ಳಿ ಹಬ್ಬನ ಆಚರಣೆ ಮಾಡ್ತಾಯಿದ್ದೀವಿ. ನನ್ನ ಸಂಘಟನೆಯಿಂದ ಪ್ರತಿ ಬಾರಿ ಗಾಂಧಿನಗರದಲ್ಲಿ ಭಾರಿ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಎಲ್ಲ ಮಠಾಧಿಪತಿಗಳು, ರಾಜಕಾರಣಿಗಳು, ಕನ್ನಡ ಹೋರಾಟಗಾರರು, ವಿಚಾರವಂತರು, ಎಲ್ಲ ಅಕ್ಕ ತಂಗಿಯದಿರು, ಅಣ್ಣ ತಮ್ಮದಿರು, ಕುವೆಂಪು ಅಭಿಮಾನಿಗಳು, ಕನ್ನಡದ ಅಭಿಮಾನಿಗಳು, ಕನ್ನಡದ ಹೋರಾಟಗಾರರನ್ನೆಲ್ಲ ಕರೆಸಿ ಭಾರಿ ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟ ಇದೇ ಡಾಕ್ಟರ್ ರಾಜ್ಕುಮಾರ್ ವೃತ್ತ ಗುಬ್ಬಿರಣ್ಣ ರಂಗಮಂದಿರ ರಸ್ತೆಯ ಮಧ್ಯಭಾಗದಲ್ಲಿ ಸ್ಟೇಜನ್ನು ಅಳವಡಿಸಿ ನಾವು ಅವತ್ತು ಇಡೀ ದಿವಸ ಕಾರ್ಯಕ್ರಮ, ಅಂಧ ಮಕ್ಕಳಿಗೆ ಕಂಬಳಿ ಕೊಡುವಂಥ ವಿಚಾರ ಇರ್ಬೋದು, ಕುವೆಂಪು ಅವ್ರ ಗೀತೆಗಳು ಇರ್ಬೋದು, ಹಾಗೆ ಕುವೆಂಪು ಅವ್ರ ವಿಚಾರಗೋಷ್ಠಿಗಳು ಇರ್ಬೋದು, ಕುವೆಂಪು ಅವ್ರ ಬಗ್ಗೆ ಪ್ರಶಸ್ತಿಗಳು ಇರ್ಬೋದು, ಇವೆಲ್ಲ ಮಾಡಿಕೊಂಡು 2001ರಿಂದ ಇಲ್ಲಿವರೆಗೂ ನಾನು ಬಂದಿದ್ದೀನಿ. ಏನು ಅವರು ಮಹಾನುಭಾವ ಕುವೆಂಪು ಅವರು ಕೊಟ್ಟಂಥ ಈ ನಾಡಿಗೆ ಅಪಾರವಾದ ಕೊಡುಗೆ, ನಾಡಗೀತೆ ಇರ್ಬೋದು, ರೈತಗೀತೆ ಇರ್ಬೋದು, ಹಲವಾರು ವಿಚಾರಗಳು ಅವ್ರದ್ದು ಹೇಳ್ತಾ ಹೋಗ್ತಾ ಇದ್ದರೆ ತುಂಬ ಇದೆ. ಈ ನಾಡಿಗೆ ಅಪಾರವಾದ ಕೊಡುಗೆ ಇದೆ. ಅವ್ರನ್ನ ಏನು ಇವತ್ತು ರಾಷ್ಟ್ರಕವಿ ನಮ್ಮ ವಿಶ್ವಮಾನವ ಕುವೆಂಪು ಜ್ಞಾನಪೀಠ ಪ್ರಶಸ್ತಿಯ ಪುರಸ್ಕೃತರು ಆದಂಥ ಕುವೆಂಪು ಅವ್ರ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡು, ಕನ್ನಡದ ಅಭಿಮಾನ ಇಟ್ಕೊಂಡು ಇವತ್ತವರೆಗೂ ಹೋರಾಟ ಮಾಡಿಕೊಂಡು ನಾನು ನನ್ನ ಲಾಂಛನದಲ್ಲೂ ಅವ್ರನ್ನ ಅಳವಡಿಸ್ಕೊಂಡು, ನನ್ನ ಸಂಘಟನೆ ಲಾಂಛನದಲ್ಲೂ ಅಳವಡಿಸ್ಕೊಂಡು ಅವ್ರ ಬಗ್ಗೆ ಗೌರವ ಇಟ್ಕೊಂಡು ಕಾರ್ಯಕ್ರಮ ಮಾಡ್ಕೊಂಬಂದಿದ್ವಿ. ಸರ್ಕಾರ ನಾವು ಸರ್ಕಾರದ ಯಾವುದೇ ಸವಲತ್ತನ್ನು ಪಡೆದೇ ಇದ್ದಂಗೆ ಆ ಮಹಾನುಭಾವಂಗೆ ಅವ್ರು ಕೊಟ್ಟಂಥ ಕೊಡುಗೆಗೆ ನಾವು ಸೇವೆ ಮಾಡ್ಕೊಂಬಂದಿದ್ವಿ. ಇವತ್ತವರೆಗೂ ಭಗವಂತನ ಆಶ್ರಯದಲ್ಲಿ ಇವತ್ತು ತಾಯಿ ನಗರ ದೇವತೆ ಅಣ್ಣಮ್ಮ ದೇವಿಯ ಆಶ್ರಯದಲ್ಲಿ ನಾನು ಪ್ರತಿ ಬಾರಿನೂ ನಾನು ಈ ಕಾರ್ಯಕ್ರಮನ ಆ ಅಮ್ಮನ, ಯಾಕೆಂದರೆ ನಾವು ಗ್ರಾಮ ದೇವತೆ, ನನ್ನ ಗ್ರಾಮ ದೇವತೆನೇ ಮುಖ್ಯ. ನಾವು ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೂ ಗ್ರಾಮ ದೇವತೆ ಆಶೀರ್ವಾದ ಬೇಕೇ ಬೇಕು. ನಮಗೂ ಆ ತಾಯಿ ಅನುಗ್ರಹದಿಂದ ನಾನು ಅಣ್ಣಮ್ಮನ ನೆನೆಸ್ಕೊಂಡೆ ಯಾವುದೇ ಕಾರ್ಯಕ್ರಮ ಮಾಡಲಿ, ಯಾವುದೇ ವಿಚಾರಗಳಿರಲಿ. ಹಲವು ಮಾನ್ಯರದು ಇಲ್ಲಿ ಜಯಂತಿ ಮಾಡ್ತೀನಿ ಗಾಂಧಿನಗರ ಕೇಂದ್ರ ಭಾಗದಲ್ಲಿ. ಯಾವಾಗಲೂ ಆ ತಾಯಿ ಹೆಸರು ನೆನೆಸ್ಕೊಂಡು ನಾನು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾಯಿದ್ದೀನಿ. ಭಾರಿ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಅಣ್ಣವರು ಹೇಳಿರು ನಮಗೆ, ಪಿ ಮೂರ್ತಿ ಅಣ್ಣವರು, ನಟರಾಜ್ ಅಣ್ಣವರು, ದೇವರಾಜ್ ಅಣ್ಣವರೆಲ್ಲ ಹೇಳಿರು ನನ್ನ ಕಾರ್ಯಕ್ರಮದ ಬಗ್ಗೆ, ನನ್ನ ಬಗ್ಗೆ ಎಲ್ಲ ನನ್ನ ಸ್ನೇಹಿತರು, ನನಗೆ ಸಹಕಾರ ಮಾಡಿದಂಥ ಎಲ್ಲ ನನ್ನ ಗೆಳೆಯರು, ನನ್ನ ಅಭಿಮಾನಿಗಳು, ಕುವೆಂಪು ಅಭಿಮಾನಿಗಳು ಎಲ್ಲರಿಗೂ ನಾನು ಈ ಕಾರ್ಯಕ್ರಮ ಮಾಡಲಿಕ್ಕೆ ಅವರು ನನಗೆ ಜೊತೆಯಲ್ಲಿ ನಿಂತ್ಕೊಂಡಿದ್ದಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡೋಕ್ಕೆ ಸಾಧ್ಯ ಆಯಿತು. ಯಾಕೆಂದರೆ ಇವ್ರದ್ದು ಸ್ಟಾರ್ಟಿಂಗು ನಾನು ಕಾರ್ಯಕ್ರಮ ಮಾಡಿದಾಗ ಈ ರೋಡ್ನಲ್ಲಿ ಪರ್ಮಿಷನ್ ಕೊಡಲಿಲ್ಲ ನನಗೆ. ತುಂಬ ಗಲಾಟೆ ಮಾಡಿ ಅದನ್ನ ತಗೊಂಡು ನಾವು ಇವತ್ತವರೆಗೂ, ಯಾಕೆ ನಾವು ಈ ನಾಡಿನಲ್ಲಿ ಹುಟ್ಟಿದ್ದೀವಿ, ಈ ನಾಡಿನಲ್ಲಿ ಬೆಳೆದಿದ್ದೀವಿ, ನಾವು ಒಬ್ಬ ಮಹಾನುಭಾವಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ, ನೀವು ಅನುಮತಿ ಕೊಡಬೇಕು ಅಂತ ಹೇಳಿ ಇದೇ ಶಿವರಾಮಣ್ಣವ್ರು ಇದ್ರು ಇಲ್ಲಿ. ಶಿವರಾಮಣ್ಣವ್ರ ಹತ್ರ ನಾವು ಪರ್ಮಿಷನ್ ತಗೊಂಡು, ಆಯಿತು ಮೂರ್ತಿಯವರೇ ಮಾಡಿ, ನೀವು ಭಾರಿ ಯಾಕೆ ಗೊಂದಲ ಮಾಡಬೇಡಿ ಅಂತ. ಸರ್, ಕನ್ನಡದ ಕಾರ್ಯಕ್ರಮ ತಾವು ದಯಮಾಡಿ ಫಸ್ಟೇ ಮಾಡ್ತಾಯಿದ್ದೀವಿ, ನೀವು ಗೊಂದಲ ಮಾಡಬೇಡಿ, ಅವಕಾಶ ಮಾಡಿಕೊಡಿ ಅಂತಂದೆ. ಅವ್ರು ಅವಕಾಶ ಮಾಡಿಕೊಟ್ರು.
ತುಂಬ ಅದ್ದೂರಿಯಾಗಿ ಇಡೀ ರಾಜ್ಯದ ಜನರು ನೋಡುವಂಥ ಕಾರ್ಯಕ್ರಮ ಮಾಡಿಕೊಟ್ಟ. ಬಂದು ನಮಗೆ ಅಭಿನಂದನೆ ಹೇಳೋದ್ರು. ಕುವೆಂಪು ಕಾರ್ಯಕ್ರಮಕ್ಕೆ ಬಂದು ಅಭಿನಂದನೆ ಹೇಳೋದ್ರು. ಭಾರಿ ಅಚ್ಚುಕಟ್ಟಾಗಿ ಮಾಡಿರಿ ಮೂರ್ತಿಯವರೇ, ನೆಕ್ಸ್ಟ್ ವರ್ಷದಿಂದ ನೀವೇನು ಕೇಳಲೇಬೇಡಿ, ನಾನು ಇರೋವರೆಗೂ ನೀವು ಕಾರ್ಯಕ್ರಮನ ನೀವು ಯಾಕೆಂದರೆ ನೆನೆಸ್ಕೋಬೇಕು, ನಮ್ಗೆ ಸಹಕಾರ ಮಾಡಿದವ್ರನ್ನ ನಾವು ನೆನೆಯಲೇಬೇಕಾಗುತ್ತೆ. ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ತುಂಬ ಸಹಕಾರ ಕೊಟ್ಟಿದ್ದಾರೆ ಕುವೆಂಪು ಅವ್ರ ಬಗ್ಗೆ. ಈ ಸಲ ನಾನು ಪ್ರತಿ ಬಾರಿ ರಾಜ್ಕುಮಾರ್ ವೃತ್ತದಲ್ಲಿ ಮಾಡ್ತಾಯಿದ್ದೆ. ಈ ಸಲ 25ನೇ ವರ್ಷ ಎಲ್ಲರೂ ನಮ್ಮ ಸ್ನೇಹಿತರು ಸಹಕಾರ ತಗೊಂಡು ಅವ್ರ ಜೊತೆಯಲ್ಲಿ ನಾನು ಸುಸ್ಸಾಗರ್ ಮಾಲು 3ನೇ ಮಾಡಿಯಲ್ಲಿ ಏನು ಹಾಲಿದೆ, ಈ ಹಾಲಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ. ಇಲ್ಲಿ ಹಲವಾರು ಮಾನ್ಯರು, ಹೋರಾಟಗಾರರು, ಮಠಾಧಿಪತಿಗಳು, ಚುಂಚುಂಗಿರಿ ಶ್ರೀಗಳು ನಿರ್ಮಲಾನಂದ ಸ್ವಾಮೀಜಿಯವರು, ಹಾಗೆ ನನ್ನ ಸ್ನೇಹಿತರು, ನಮ್ಮ ಆತ್ಮೀಯರಾದಂಥ ದಿನೇಶ್ ಗುಂಡ್ರಾಯರು, ಈ ಭಾಗದ ಶಾಸಕರು, ಸಚಿವರು ಆದಂಥ ದಿನೇಶ್ ಗುಂಡ್ರಾಯರು, ಹಾಗೆ ನನ್ನ ಪ್ರೀತಿ ನನ್ನ ಕಾರ್ಯಕ್ರಮನ ಒಪ್ಕೊಂಡಂಥ ಅಶ್ವಥ್ ನಾರಾಯಣವರು, ಮಾಜಿ ಉಪಮುಖ್ಯಮಂತ್ರಿಗಳು, ಹಾಲಿ ಶಾಸಕರು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರ, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾಯಿದ್ದಾರೆ. ಹಾಗೆ CH ಹನುಮಂತರಾಯಪ್ಪ ಅವರು ಖ್ಯಾತ ವಕೀಲರು, ಹಿರಿಯ ವಕೀಲರಾದಂಥ ಕುವೆಂಪು ಅಭಿಮಾನಿಗಳು, ಅವರು ಸನ್ಮಾನ್ಯ ವಾಟಾಳ್ ನಾಗರಾಜ್ ಅವರು, ಇನ್ನು ಹಲವು ಮಾನ್ಯರು, ಪಿ ಮುನಿಯಣ್ಣವ್ರು ಇರ್ಬೋದು, ಬಂಸದ ನಟರಾಜ್ ಅವರು ಇರ್ಬೋದು, ಹಾಗೆ ಉಮಾದೇವಿಯವರು ಇರ್ಬೋದು, ದೇವರಾಜ್ ಅಣ್ಣವರು, ಕನ್ನಡ ಕೃಷ್ಣ ಅವರು, ರಘು ಅವರು, ಇನ್ನು ಸಾಕಷ್ಟು ಜನರು ಈ ಕಾರ್ಯಕ್ರಮಕ್ಕೆ ಬರೋರಿದ್ದಾರೆ. ಎಲ್ಲ ಬಂದು 29ನೇ ತಾರೀಕು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕು. ಈಗ ನಿಮಗೆ ಪತ್ರಿಕೆ ಮೂಲಕ ನಾನು ತಿಳಿಸ್ತಾ ಇದ್ದೀನಿ, ಯಾರ್ಯಾರು ಕುವೆಂಪು ಅಭಿಮಾನಿಗಳು, ಕನ್ನಡದ ಅಭಿಮಾನಿಗಳು ಇರೋವಂಥ ಜನರು ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಹ್ವಾನನ ನಿಮ್ಮ ಮೂಲಕ ತಿಳಿಸ್ತಾ ಇದ್ದೀನಿ. ನಾನು ಉದ್ದೇಶ ಇಷ್ಟೇ, ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದು ಈ ಕಾರ್ಯಕ್ರಮಕ್ಕೆ ಕುವೆಂಪು ಅಭಿಮಾನಿಗಳು ತುಂಬ ಜನರಿದ್ದಾರೆ. ಆದ್ದರಿಂದ ನಿಮ್ಮ ಮೂಲಕ ಅವ್ರಿಗೆ ಒಂದು ಸಂದೇಶನ ಕೊಡೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಪತ್ರಿಕಾಗೋಷ್ಠಿ ಕರೆದು ತಮಗೆ ತಿಳಿಸ್ತಾ ಇದ್ದೀನಿ. ದಯಮಾಡಿ ನೀವು ಕುವೆಂಪು ಅವ್ರ ಬಗ್ಗೆ ಎಷ್ಟು ಅಭಿಮಾನ ಇಕ್ಕಿದ್ದೀರೋ ದಯಮಾಡಿ ಎಲ್ಲರಿಗೂ ಈ ಸುದ್ದಿ ಮುಟ್ಟಂಗಾಗಲಿ. ಈ ನಾಡಿನ ಜನರಿಗೂ, ಈ ಕನ್ನಡ ನಾಡಿನ ಜನರಿಗೂ ನಾವು ಮಾಡ್ಕೊಂಬಂದಿದ್ದೀವಲ್ಲ, ಇವು 25 ವರ್ಷ ಏನು ಬೆಳ್ಳಿ ಹಬ್ಬ ಆಚರಣೆ ಮಾಡ್ತಾಯಿದ್ದೀವಲ್ಲ, ಅವರು ಕೊಟ್ಟಂಥ ಕೊಡುಗೆಗೆ ಮುಂದಿನ ಪೀಳಿಗೆಗೆ ಇವರ ಇತಿಹಾಸನ ಸಾರಬೇಕು ಅನ್ನೋದು ಉದ್ದೇಶ ಅಷ್ಟೇ, ಬೇರೆ ಏನಿಲ್ಲ. ನಾವು ಯಾವುದೇ ಸರ್ಕಾರದ ಸವಲತ್ತನ್ನು ತಗೊಳ್ಳದಲ್ಲೇ ನಮ್ಮೆಲ್ಲ ಸ್ನೇಹಿತರು ಸೇರಿ ಕಾರ್ಯಕ್ರಮನ ಆಚರಣೆ ಮಾಡ್ತಾಯಿದ್ದೀವಿ. ನಮ್ಮ ಸಂಘಟನೆ ವತಿಯಿಂದ ಸರ್ಕಾರ ಮಾಡಿದೆಯೋ ಏನೋ ನನಗೆ ಗೊತ್ತಿಲ್ಲ. ನಾನು ಏನು 2001ರಿಂದ ಇವತ್ತವರೆಗೂ ಇವ್ರ ಬಗ್ಗೆ ಗೌರವ ಇಟ್ಕೊಂಡು ಕಾರ್ಯಕ್ರಮ ಮಾಡ್ಕೊಂಬತ್ತಾ ಇದ್ದೀನಿ. ಎಂಥ ಸಂದರ್ಭದಲ್ಲೂ ಕೂಡ ನಾನು ಕುವೆಂಪು ಅವ್ರ ಬಗ್ಗೆನ ಭಾರಿ ಅಭಿಮಾನದಲ್ಲಿ ಆಹ್ವಾನ ಮಾಡಿದ್ದೀನಿ ಜನರಿಗೆ. ಎಲ್ಲ ಈ ಕಾರ್ಯಕ್ರಮಕ್ಕೆ ತುಂಬ ಹಿರಿಯರೆಲ್ಲ ಬಂದು ಹೋಗಿದ್ದಾರೆ, ಸಾಹಿತಿಗಳು ಕೆಲವರು ಇಲ್ಲ ಇವತ್ತು, ಆದರೂ ಕೂಡ ಅವ್ರನ್ನ ನೆನೆಸ್ಕೋಬೇಕಾಗುತ್ತೆ. ನಿಸಾರ್ ಅಹಮದ್ ಅವರು ಇರ್ಬೋದು, ಪಾಟೀಲ್ ಪುಟ್ಟಪ್ಪವರು ಬಂದಿದ್ದರು ಹುಬ್ಳಿಯಿಂದ, ಸಾಕಷ್ಟು ಜನರು ಬಂದು ಹೋಗಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಹಾಗೆ ಕುವೆಂಪು ಅವ್ರ ಫ್ಯಾಮಿಲಿ ಎಲ್ಲ ಬಂದು ಹೋಗಿದ್ದಾರೆ ಈ ಕಾರ್ಯಕ್ರಮಕ್ಕೆ. ತಾವು ಎಲ್ಲ ಬನ್ನಿ, ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡಿ. ನಮ್ಮ ಉದ್ದೇಶ ಇಷ್ಟೇ, ನಾವು ಈ ನಾಡಿನಲ್ಲಿ ಹುಟ್ಟಿದ್ದೀವಿ, ಈ ನಾಡಿನ ಸೇವೆ ಮಾಡಬೇಕು. ನಮ್ಮ ಪ್ರೀತಿ ವಿಶ್ವಾಸ ಎಲ್ಲ ಕನ್ನಡದ ಅಭಿಮಾನದಲ್ಲಿರಬೇಕು, ಯಾವುದೇ ರೀತಿ ದುರಭಿಮಾನ ಇರಬಾರ್ದು. ಯಾರೇ ಕನ್ನಡದ ಸೇವೆ ಮಾಡಲಿ, ಎಲ್ಲ ನೋಡಿ ಈಗ ಹೆಂಗೆ ಅಣ್ಣ ತಮ್ಮದಿರು ಬಂದಿದ್ದೀರಾ ಹಂಗೆ ಕನ್ನಡದ ಕಾರ್ಯಕ್ರಮಕ್ಕೆ ಹೋಗಿ ಕನ್ನಡದ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡಿ ಅಂತ ಈ ಮೂಲಕ ನಾನು ಗ್ರಾಮ ದೇವತೆ ಹೆಣ್ಣಮ್ಮ ತಾಯಿ ಆಶ್ರಯದಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ. ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿಕೊಡ್ಲಿ. ಆ ತಾಯಿ ಆಶೀರ್ವಾದ ನಿಮ್ಮ ಬರೋವಂಥವ್ರಿಗೆ ಎಲ್ಲರಿಗೂ ಆ ತಾಯಿ ಆಶೀರ್ವಾದ ಇರಲಿ ಅಂತ ಹೇಳಿ ನನ್ನ ಈ ಪತ್ರಿಕಾಗೋಷ್ಠಿ ಮುಗಿಸ್ತಾ ಇದ್ದೀನಿ.